ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಕೂಡ ಇದರಲ್ಲಿ ನೆಗೆಟಿವಲ್ಲಿ ಕೊಡೋಂಗಿಲ್ಲ. ಮತ್ತು ಸೊ ಸ್ಟಾರ್ಟ್ ನಂಬರ್ ಕೂಡ ನೆಗೆಟಿವಲ್ಲಿ ಕೊಡೋಂಗಿಲ್ಲ. ಕೊಟ್ಟರೆ ನಮಗೆ ವ್ಯಾಲ್ಯೂನ ಅಲಾರ್ಮ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಾಪರ್. ಸೊ ಪ್ರಾಪರ್ ಅಂದರೆ ಏನು ನೋಡಿ, ಇಲ್ಲಿ ಆರ್ ಎ ಅನ್ನೋದು ಕ್ಯಾಪ್ಸಲ್ಲಿದೆ, ಜಿ ಬಂದ್ಬಿಟ್ಟು ಸ್ಮಾಲ್ ಇದೆ, ಹೆಚ್ ಬಂದ್ಬಿಟ್ಟು ಕ್ಯಾಪ್ಸಲ್ಲಿದೆ, ಯು ಬಂದ್ಬಿಟ್ಟು ಸ್ಮಾಲ್ ಇದೆ. ಸೊ ನಮಗೆ ಇಲ್ಲಿ ಪ್ರಾಪರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈಸ್ ಈಕ್ವಲ್ ಟು ಪ್ರಾಪರ್ ಕೇಸ್. ನಿಮ್ಗೆ ಗೊತ್ತಿರುತ್ತೆ ಪ್ರಾಪರ್ ಕೇಸ್ ಅಂದರೆ ಫಸ್ಟ್ ಲೆಟರ್ ಕ್ಯಾಪಿಟಲ್, ನೆಕ್ಸ್ಟ್ ಲೆಟರ್ಸ್ ಎಲ್ಲ ಆಲ್ಮೋಸ್ಟ್ ಸ್ಮಾಲರ್ ಕೇಸ್ ಇರುತ್ತೆ. ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಸೊ ರಘು ಅಂತ ಬಂದಿದೆ, ಹೌದಾ. ಈಗ ನನಗೆ ಇಲ್ಲಿ ಒಂದು ಸ್ಪೇಸ್ ಕೊಡ್ತೀನಿ, ನೆಕ್ಸ್ಟ್ ಸ್ಮಾಲ್ ಕೇಸಲ್ಲಿ ಕೆ ಬರ್ಕೊಡ್ತೀನಿ, ಆಮೇಲೆ ಸ್ಪೇಸ್ ಕೊಡ್ತೀನಿ, ಆಮೇಲೆ ಎಮ್ ಕೊಡ್ತೀನಿ. ಈಗ ಹೇಗೆ ಬರುತ್ತೆ ನೋಡಿ, ಕೆ ಎಮ್ ಅಂದರೆ ಫಸ್ಟ್ ಲೆಟರ್ ಕ್ಯಾಪ್ಸಲ್, ಆಫ್ಟರ್ ಸ್ಪೇಸ್ ಬಂದ ನೆಕ್ಸ್ಟ್ ಬರೋ ಒಂದು ಕ್ಯಾರೆಕ್ಟರ್ ಕ್ಯಾಪ್ಸಲ್ ಇರುತ್ತೆ. ಈಗ ನನಗೆ ಕೆ ಮಧ್ಯ ಸ್ಪೇಸ್ ಕೊಟ್ಟಿರೋದ್ರಿಂದ ಎಮ್ ಕೂಡ ನನಗೆ ಕ್ಯಾಪ್ಸಲ್ ಆಗಿ ಬಂದಿದೆ, ಅಪ್ಪರ್ ಕೇಸ್ ಬಂದಿದೆ. ಈಗ ಅದನ್ನು ಸ್ಪೇಸ್ ಕೊಡಲ್ಲ, ಆವಾಗ ಹೇಗೆ ಬರುತ್ತೆ ನೋಡಿ, ಅರ್ಥ ಆಯ್ತಲ್ಲ. ಸೊ ಇದು ಹಾಗೇ ಇಸ್ ಈಕ್ವಲ್ ಟು ಪ್ರಾಪರ್ ಕೇಸ್ ಅಂದರೆ ಫಸ್ಟ್ ಲೆಟರ್ ಕ್ಯಾಪ್ಸಲ್. ಓಕೆ, ಅರ್ಥ ಆಯ್ತಲ್ಲ. ಫಸ್ಟ್ ಲೆಟರ್ ಕ್ಯಾಪ್ಸಲ್, ಆಫ್ಟರ್ ಸ್ಪೇಸ್ ನೆಕ್ಸ್ಟ್ ಲೆಟರ್ ಕ್ಯಾಪ್ಸಲ್. ಸೊ ಇದು ಪ್ರಾಪರ್ ಕೇಸ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಲೋಯರ್. ಈಗ ರಘು ಇದೆ ನೋಡಿ, ಇಲ್ಲಿ ಏನೇ ನೀವು ಸ್ಪೇಸ್ ಕೊಡಿ, ಏನೇ ಮಾಡಿ ಎಲ್ಲದನ್ನು ಅದು ಸ್ಮಾಲ್ ಕೊಡುತ್ತೆ. ಸ್ಮಾಲ್ ಇದ್ರೂ ಸ್ಮಾಲು, ಅಪ್ಪರ್ ಕೇಸ್ ಇದ್ದರೂ ಅಪ್ಪರು. ಒಂದು ಸ್ಮಾಲು ಒಂದು ಅಪ್ಪರ್ ಇದ್ರೂ ಅದು ಆ್ಯಕ್ಚುಲಾಗಿ ಲೋಯರ್ ಕೇಸ್ ಆಗಿರೋದ್ರಿಂದ ಅದೆಲ್ಲದು ಲೋಯರ್ ಕೇಸಲ್ಲಿ ಕೊಡುತ್ತೆ. ಇಸ್ ಈಕ್ವಲ್ ಟು ಲೋವರ್ ಕೇಸ್. ನೆಕ್ಸ್ಟ್ ಏನಿದೆ ಟೆಕ್ಸ್ಟ್, A2 ಟೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಎಲ್ಲದು ಲೋಯರ್ ಕೇಸ್ ಕೊಡುತ್ತೆ. ಇದರಲ್ಲಿ ನೋಡಿ ನಂಬರ್ಸ್ ಇದೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಇದು ಲೋಯರ್ ಕೇಸು ಅಪ್ಪರ್ ಕೇಸು ಯಾವುದೇ ಕಾರಣಕ್ಕೂ ಇದು ಸ್ಪೆಷಲ್ ಕ್ಯಾರೆಕ್ಟ್ರಿಗೆ ಮತ್ತು ನಂಬರ್ಸ್ಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ಏನೇ ನಂಬರ್ಸ್ಗಳಿದ್ರೂ ಅದು ಸೇಮ್, ಅದರಲ್ಲಿ ಏನೋ ಡಿಫ್ರೆನ್ಸ್ ಇಲ್ಲದಂಗೆ ಅದು ರಿಟರ್ನ್ ಕೊಡುತ್ತೆ ವ್ಯಾಲ್ಯೂನ. ಓಕೆನಾ. ಇದು ನೋಡಿ, ಇಲ್ಲಿ ಟೆಕ್ಸ್ಟ್ ಸೈಟ್ ಹೀಗಿದೆ, ಇಲ್ಲಿ ಟೆಕ್ಸ್ಟ್ ಸೈಟ್ ಲೋವರ್ ಕೇಸಲ್ಲಿ ಎಲ್ಲ ಔಟ್ಪುಟ್ ಕೊಟ್ಟಿದೆ. ಸೊ ನೆಕ್ಸ್ಟ್ ಅಪ್ಪರ್ ಕೇಸಲ್ಲಿ ನೋಡಿ, ರಘು ಲೋವರ್ ಕೇಸಲ್ಲಿದೆ, ರಘು ಅಪ್ಪರ್ ಕೇಸಲ್ಲಿದೆ. ಸೇಮ್ ಲೋವರ್ ಕೇಸಿಂದ ಸಿಂಟ್ಯಾಕ್ಸ್ ಯೂಸ್ ಮಾಡಬೇಕು. ಸೊ ಇಲ್ಲಿ ಅಪ್ಪರ್ ಕೇಸ್ ಅಪ್ಪರ್ ಟೆಕ್ಸ್ಟ್. ನೆಕ್ಸ್ಟ್ ಟೆಕ್ಸ್ಟ್ನ ರಘು ಇದು A2ನ ಸೆಲೆಕ್ಟ್ ಮಾಡಿ, ಕ್ಲೋಸ್ ಬ್ರಾಕೆಟ್, ಎಂಟರ್ ಹಿಟ್ ಮಾಡಿ. ಸೊ ರಘು ಅಂತ ಬಂದಿದೆ. ಸೊ ಇದರಲ್ಲೂ ಅಷ್ಟೇ, ಯಾವುದೇ ರೀತಿ ಸ್ಪೆಷಲ್ ಕ್ಯಾರೆಕ್ಟರಿಗೆ ನಂಬರ್ಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಸೊ ಓನ್ಲಿ ಲೆಟರ್ಸಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಸರ್ಚಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ಸರ್ಚ್ ಫೈಂಡ್ ಟೆಕ್ಸ್ಟ್. ಏನು ನಾನು ಯಾವ ಟೆಕ್ಸ್ಟನ್ನು ನಾನು ಫೈಂಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಾನು ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಗುಡ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ. ಯಾವುದರಲ್ಲಿ ಅಂದರೆ ವಿತಿನ್ ಟೆಕ್ಸ್ಟ್, ಎಲ್ಲಿಂದ ಯಾವ ಪ್ಲೇಸಲ್ಲಿ ನಾವು ಅದನ್ನು ಫೈಂಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ನಮಗೆ A2 ಕಾಮ ಕೊಡಿ. ಸೊ ಅದು ಸ್ಟಾರ್ಟ್ ಬಂದುಬಿಟ್ಟು ಫಸ್ಟ್. ಸೊ ಫಸ್ಟಿಂದ ಹಾಕಿದಾಗ ಏನು ಬರುತ್ತೆ ಅಂತ ತೋರಿಸ್ತೀನಿ. ಸೊ ನಮಗೆ ಫಸ್ಟಲ್ಲೇ ಇದೆ ಅಂತ ತೋರಿಸ್ತಾ ಇದೆ. ಓಕೆನಾ, ಫಸ್ಟ್ ಇದೆ ಅಂತ ತೋರಿಸ್ತಾ ಇದೆ. ಅದೇ ನಾನು ಇದನ್ನು 2 ಅಂತ ಹಾಕ್ತೀನಿ ನೋಡಿ. ಸೊ ನನಗೆ ವ್ಯಾಲ್ಯೂ ಕೊಡೋಲ್ಲ, ಯಾಕಂದರೆ ಅದು ನಾನು ಹೇಳಿರೋ ವಿತಿನ್ ರೇಂಜಲ್ಲಿ ಪ್ಲಸ್ ಸ್ಟಾರ್ಟ್ ನಂಬರಲ್ಲಿ ನೆಕ್ಸ್ಟ್ ಅದು ಇಲ್ಲ, ಗುಡ್ ಅನ್ನೋದು ಇಲ್ಲ ಅನ್ನೋದಕ್ಕೆ ಅದು ವ್ಯಾಲ್ಯೂ ನನಗೆ ರಾಂಗ್ ಬಂದಿದೆ. ಅದೇ ನಾನು G ತೆಗಿತೀನಿ ನೋಡಿ. ಸೊ 2 ಕೊಡುತ್ತೆ, ಯಾಕಂದರೆ ಇಲ್ಲಿ 2 ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಗಿದೆ ಅನ್ನೋದು ಕೊಡುತ್ತೆ. ಅದು ಎರಡನೇ ಪ್ಲೇಸಿಂದ ಅದು ಸ್ಟಾರ್ಟ್ ಆಗಿದೆ, ಸೊ ಸೆಕೆಂಡ್ ಪ್ಲೇಸಿಂದ ಅದು ಸ್ಟಾರ್ಟ್ ಆಗಿದೆ ಅಂತ ಕೊಡುತ್ತೆ. ಓಕೆನಾ. ಈಗ ನಾನು 1 ತೆಗಿತೀನಿ. ಸೊ ನನಗೆ ಥರ್ಡ್ ಪ್ಲೇಸಿಂದ ನಾನು ಹೇಳಿರೋ OD ಅನ್ನೋದಿದೆಯಲ್ಲ, ಆ O ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ನನಗೆ ಫಸ್ಟ್, ಸೆಕೆಂಡ್, ಥರ್ಡ್ ಕ್ಯಾರೆಕ್ಟರಿಂದನೇ
ಅದು ಇದೆ ಅಂತ ನನಗೆ ಶೋ ಮಾಡ್ತಾ ಇದೆ. ಓಕೆನಾ. ಸೊ ಇದು ಹಾಗೆಯೇ ಗುಡ್ ಹೇಳಿದ್ದೀನಲ್ಲ, ಈಗ ತೋರಿಸೋದಲ್ಲ ಅದೇ ಥರ. ಸೊ ನಾನು ನೋಡಿ ಇಲ್ಲಿ ಸರ್ಚ್ ಹೇಳಿದ್ದೀನಿ, ಜಿ ಇದೆಯಲ್ಲ, ಇಸ್ ಈಕ್ವಲ್ ಟು ಸರ್ಚ್ ಜಿ ಕಾಮ ವಿತಿನ್ ಟೆಸ್ಟ್ A2 ಕಾಮ 2 ಆನ್ವರ್ಡ್ಸ್, ಅಂದರೆ ಫಸ್ಟ್ ಲೆಟ್ರನ್ನ ಸ್ಕಿಪ್ ಮಾಡಿ 2 ಆನ್ವರ್ಡ್ಸ್ ಎಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಅದು 12 ಕ್ಯಾರೆಕ್ಟರಲ್ಲಿ ಇದೆ ಅಂತ ಹೇಳಿದೆ. ನೋಡಿ ಇದನ್ನು ಸ್ಕಿಪ್ ಮಾಡಿದ್ದೀನಿ, 2 ಕೊಟ್ಟಿರೋದ್ರಿಂದ ಫಸ್ಟ್ ಲೆಟ್ರನ್ನ ಅದು ಓದಲ್ಲ. 1 2 3 4 5 6 7 8 9 10 11 12. ನೆಕ್ಸ್ಟು ಆ ಜಿ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ಎಲ್ಲಿದೆ ಅಂದರೆ 12 ಇದೆ, 12 ಪ್ಲೇಸಲ್ಲಿದೆ ಅಂತ ಶೋ ಮಾಡ್ತಾ ಇದೆ. ಅದೇ ನಾನು ಇದನ್ನು ಫಸ್ಟ್ ಕ್ಯಾರೆಕ್ಟ್ರಿಂದನೇ ಕ್ಯಾರಿ ಮಾಡು ಅಂತ ಹೇಳಿದಾಗ ಅದು ಫೈಂಡ್ ವ್ಯಾಲ್ಯೂ ಏನು ಕೊಡುತ್ತೆ, 1 ಅಂತ ಕೊಡುತ್ತೆ. ಯಾಕಂದರೆ ಫಸ್ಟ್ ಕ್ಯಾರೆಕ್ಟ್ರಿಂದ ಓದುವಾಗಲೂ ಫಸ್ಟೇ ಜಿ ಇರೋದ್ರಿಂದ ಅದು ಫಸ್ಟ್ ಕ್ಯಾರೆಕ್ಟ್ರೇ ಜಿ ಇದೆ ಅನ್ನೋದನ್ನ ಫೈಂಡ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಸರ್ಚಲ್ಲಿ ಡಬಲ್ ಕೋಟೆಡಲ್ಲಿ ಓ ಕೊಟ್ಟು ಸ್ಟಾರ್ ಕೊಟ್ಟು ಡಿ ಕೊಟ್ಟಿದ್ರೆ ಫಸ್ಟ್ ಲೆಟರ್ ಓ ಇಂದ ಸ್ಟಾರ್ಟ್ ಆಗಬೇಕು, ನೆಕ್ಸ್ಟ್ ಡಿ ಇಂದ ಎಂಡ್ ಆಗಬೇಕು. ಓಕೆನಾ. ಅದು ವಿತಿನ್ ರೇಂಜ್ A2 ಅಲ್ಲಿರಬೇಕು. ಫಸ್ಟ್ ಸ್ಟಾರ್ಟಿಂಗಿಂದನೇ ಅದು ಫೈಂಡ್ ಆಗಬೇಕು ಅನ್ನೋದನ್ನ ಕೊಟ್ಟಾಗ ಅದು ಎಲ್ಲಿ ಕೊಡುತ್ತೆ, ಸೆಕೆಂಡಿಂದನೇ ಕೊಡುತ್ತಾ, ಸೆಕೆಂಡ್ ಕ್ಯಾರೆಕ್ಟರ್ ಆನ್ವರ್ಡ್ಸೇ ಸ್ಟಾರ್ಟ್ ಆಗಿದೆ ಅಂತ ಬರುತ್ತೆ. ಓ ಇಂದ ಸ್ಟಾರ್ಟ್ ಆಗಿದೆ, ಡಿ ಇಂದ ಎಂಡ್ ಆಗಿದೆ. ಸೊ ಇದು ಸೆಕೆಂಡಲ್ಲೇ ಇದೆ ಅಂತ ತೋರಿಸುತ್ತೆ, ಸೆಕೆಂಡ್ ಪ್ಲೇಸಿಂದ ಸ್ಟಾರ್ಟ್ ಆಗಿದೆ ಅಂತ ಶೋ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಫೈಂಡಲ್ಲಿ ನೋಡಿ ಇಸ್ ಈಕ್ವಲ್ ಟು ಫೈಂಡಲ್ಲಿ ಏನಿದೆ, ಫೈಂಡ್ ಟೆಕ್ಸ್ಟ್ ಯಾವುದೇನು ಹೇಳಿದ್ದೀವಿ ನಾವು, ಈ ಹೇಳಿದ್ದೀವಿ ಅಂತ ಇಟ್ಕೊಳ್ಳೋಣ. ಈ ಕಾಮ ಕೊಡಿ, ಯಾವುದು ಟೆಕ್ಸ್ಟ್ ವಿತಿನ್ ಟೆಕ್ಸ್ಟ್ ಸೈಟ್ ಅಂತ ಹಾಕಿದ್ವಿ, ಎಂಟರ್ ಕೊಡಿ. ಸೊ ಸೆಕೆಂಡ್ ಪ್ಲೇಸ್, ಸೊ ಸ್ಮಾಲ್ ಇ ಬಂದುಬಿಟ್ಟು ನಮಗೆ ಸೆಕೆಂಡ್ ಪ್ಲೇಸಲ್ಲೇ ಇದೆ ಅಂತ. ಅದೇ ನಾವು ಬಿಗ್ಗರ್ ಲೆಟರ್ ಕೊಟ್ಟಿದ್ದಾಗ ಅದು 10th ಪ್ಲೇಸಲ್ಲಿದೆ ಅಂತ. 1 2 3 4 5 6 7 8 9 10 ನೋಡಿ 9 10 1 2 3 4 5 6 7 8 9 10 ಪ್ಲೇಸಲ್ಲಿ ಇದೆ ಅಂತ ಶೋ ಮಾಡ್ತಾ ಇದೆ. ಸೊ ನಮಗೆ ಈಗ ನಮ್ಮ ಸ್ಮಾಲ್ ಇ ಕೊಟ್ಟು ಸ್ಟಾರ್ಟ್ ನಮ್ ಕೊಟ್ಟು 2 ಅಂತ ಕೊಟ್ಟರೆ ಎಲ್ಲಿ ಬರುತ್ತೆ, ಅದು ಸೆಕೆಂಡ್ ಪ್ಲೇಸಲ್ಲಿ ಇದೆ. ಸೊ ಸ್ಮಾಲ್ ಇ ಸೆಕೆಂಡ್ ಪ್ಲೇಸಲ್ಲಿ ಇದೆ ಅಂತ ಬರ್ತಾ ಇದೆ. ಅದೇ ನಾವು 3 ಅಂತ ಕೊಟ್ಟರೆ ನಮಗೆ 8 ಕ್ಯಾರೆಕ್ಟರಲ್ಲಿ ಬರುತ್ತೆ. 8 ಅಂದರೆ ಫಸ್ಟಲ್ಲಿದೆ, ನಾವು 3 ಕ್ಯಾರೆಕ್ಟರ್ನ ಸ್ಕಿಪ್ ಮಾಡಿದ್ದೀವಿ, ಫೈಂಡ್ ಮಾಡ್ತಾ ಇಲ್ಲ. 3 ಕ್ಯಾರೆಕ್ಟರ್ನ ನಂಬರ್ ಆಫ್ ಸ್ಟಾರ್ಟ್ ನಂಬರು 3 ಆನ್ವರ್ಡ್ಸಿಂದ ಅದು ಫೈಂಡ್ ಆಗಲಿಕ್ಕೆ ಹೇಳಿದ್ದೀವಿ. ಅವಾಗ ಎಲ್ಲಿದೆ ಅಂತ ಹೇಳ್ತಾ ಇದೆ, ಅದು 1 2 3 4 5 6 7 8 8ಅಲ್ಲಿದೆ ನೆಕ್ಸ್ಟ್ ಇ ಅಂತ ಹೇಳ್ತಾ ಇದೆ. ಸೊ ನಾವು 8ನ್ನ ಸ್ಕಿಪ್ ಮಾಡಿ ಇಲ್ಲಿ 9ಇಂದ ಫೈಂಡ್ ಆಗ ಅಂತ ಹೇಳಿದ್ರೆ ಅದು ಎಲ್ಲಿ ತಗೊಳುತ್ತೆ, ಲಾಸ್ಟ್ 13ನಲ್ಲಿ ತಗೊಳುತ್ತೆ. ಅಂದರೆ ಸ್ಮಾಲರ್ ಹೇಳಿರೋದ್ರಿಂದ ನಮಗೆ 13ನಲ್ಲಿ ತಗೊಳುತ್ತೆ. ಅದೇ ನಾವು ಇದನ್ನು ಬಿಗ್ಗರ್ ಹೇಳಿದರೆ, ಅಪ್ಪರ್ ಕೇಸ್ ಇ ಹೇಳಿದರೆ ಅದು ಅದಕ್ಕೂ ಬಿಫೋರಲ್ಲಿರೋ 10th ಪ್ಲೇಸಲ್ಲಿರೋ ಇನ ಶೋ ಮಾಡುತ್ತೆ. ಅರ್ಥ ಆಯ್ತಲ್ಲ ಫ್ರೆಂಡ್. ಓಕೆ, ರೀಪ್ಲೇಸ್. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ರೀಪ್ಲೇಸ್ ಇನ್ ಸಿಂಟೆಕ್ಸ್ ಏನು ಗೊತ್ತಾ, ರೀಪ್ಲೇಸ್ ಓಲ್ಡ್ ಟೆಕ್ಸ್ಟ್ ಇರುತ್ತೆ, ಓಲ್ಡ್ ಟೆಕ್ಸ್ಟನ್ನ ಎಂಟ್ರಿ ಮಾಡಿ ಫಸ್ಟ್, ಅದರ ಸ್ಟಾರ್ಟ್ ನಂಬರು, ಆಮೇಲೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಆಮೇಲೆ ನ್ಯೂ ಟೆಕ್ಸ್ಟ್. ಓಕೆ, ಈಗ ರಘು ಹೇಳಿದ್ದೀವಿ ನಾವು ರೀಪ್ಲೇಸ್. ಸೊ ರೀಪ್ಲೇಸ್ ಓಲ್ಡ್ ಟೆಕ್ಸ್ಟ್. ಸೊ ಓಲ್ಡ್ ಟೆಕ್ಸ್ಟ್ ಯಾವುದು, ರಘು A2 ಅಲ್ಲಿರೋದು ಓಲ್ಡ್ ಟೆಕ್ಸ್ಟ್, ಕಾಮ ಕೊಡಿ. ನೆಕ್ಸ್ಟು ನಮಗೆ ಎರಡನೇ ಪ್ಲೇಸಿಂದನೇ ನಮಗೆ ಅದು ಸ್ಟಾರ್ಟ್ ನಂಬರು 2ನೇ ಪ್ಲೇಸಿಂದ ಆಗಬೇಕು. 2ನೇ ಪ್ಲೇಸಿಂದ ನಮಗೆ ನೋಡಿ ಇದು @ ಇದೆಯಲ್ಲ, ಇದನ್ನು ನಂಗೆ ಚೇಂಜ್ ಆಗಬೇಕು, 2ನೇ ಪ್ಲೇಸಲ್ಲಿ ಇರೋದ್ರಿಂದ 2ನೇ ಪ್ಲೇಸಲ್ಲಿಂದ ಕೊಡಬೇಕು. ನೆಕ್ಸ್ಟ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಏನೋದು ಒಂದೇ ಕ್ಯಾರೆಕ್ಟರ್ಸ್ ಇರೋದ್ರಿಂದ 1. ನೆಕ್ಸ್ಟ್ ಅದ್ರ ಬದಲು ಏನು ಬರಬೇಕು ಅನ್ನೋದನ್ನು ನಾನು ಟೆಕ್ಸ್ಟ್ ಆಗಿರೋದ್ರಿಂದ ಡಬಲ್ ಕೋಟೆಡಲ್ಲಿ ಕೊಟ್ಟು
ಡಬಲ್ ಕೋಟೆಡ್ ಇದು ಕೊಟ್ಟು ಎ ಅಂತ ಕೊಡ್ತೀನಿ. ಸೊ ನನಗೆ ಆರ್ ಎ ಪ್ಲೇಸ್ ರೀಪ್ಲೇಸ್ ಆಯಿತು ನೋಡಿ. ಈ ಪ್ಲೇಸಲ್ಲಿ ನನಗೆ ಎ ಅನ್ನೋದು ಬಂದಿದೆ. ಓಕೆನಾ. ನನಗೆ ಈಗ A2 ರೀಪ್ಲೇಸ್ A2 ಅಲ್ಲಿ ಇರೋ ವ್ಯಾಲ್ಯೂ ಇದೆಯಲ್ಲ, A2 ಅಲ್ಲಿರೋ ವ್ಯಾಲ್ಯೂಲಿ 3 ಕ್ಯಾರೆಕ್ಟರಿಂದ ಸ್ಟಾರ್ಟ್ ಆಗಬೇಕು. ಅಂದರೆ ಫಸ್ಟ್ 2 ಕ್ಯಾರೆಕ್ಟರ್ನ ಸ್ಕಿಪ್ ಮಾಡಿ 3 ಕ್ಯಾರೆಕ್ಟರ್ಸ್ ಇದೆಯಲ್ಲ ಅದು ನನಗೆ ಎರಡನೇ ನಂಬರ್ ಆಫ್ ಕ್ಯಾರೆಕ್ಟರ್ನ ಫಸ್ಟೇ ಸ್ಕಿಪ್ ಮಾಡುತ್ತೆ. ಮೂರನೇ ಪ್ಲೇಸಲ್ಲಿ ಚೇಂಜ್ ಆಗಬೇಕು. ಎರಡು ಕ್ಯಾರೆಕ್ಟರ್ನ ರಿಮೂವ್ ಎರಡು ಕ್ಯಾರೆಕ್ಟರ್ ಸ್ಕಿಪ್ ಆಗಿ ಮೂರನೇ ಕ್ಯಾರೆಕ್ಟರ್ ಪ್ಲೇಸಲ್ಲಿ ಇದನ್ನು ಈ ಸಿಂಬಲ್ನ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಅದು RAA ಇದನ್ನು ಕೊಟ್ಟಿದೆ. 2 ಕ್ಯಾರೆಕ್ಟರ್ನ ಅದು 1 ಕ್ಯಾರೆಕ್ಟರ್ ರಿಮೂವ್ ಮಾಡಿದೆ. ಅರ್ಥ ಆಯ್ತದೆ. ನನಗೆ 2 ಕ್ಯಾರೆಕ್ಟರ್ನ ರಿಮೂವ್ ಮಾಡಿದೆ. ಸೊ ಇಲ್ಲಿ ನಾನು 1 ಕ್ಯಾರೆಕ್ಟರ್ ರಿಮೂವ್ ಮಾಡ್ತೀನಿ ನೋಡಿ. ಸೊ ನನಗೆ RA ಆ ಪ್ಲೇಸಲ್ಲಿ ಮಾತ್ರ ಕೊಡುತ್ತೆ. ಅದೇ ನಾನು ಇಲ್ಲಿ ನನ್ನ 2 ಕ್ಯಾರೆಕ್ಟರ್ಸ್ನ ರಿಮೂವ್ ಮಾಡೋಕ್ಕೆ ಹೇಳಿದೆ. 2 ಕ್ಯಾರೆಕ್ಟರ್ದಿ ಅಂದರೆ 3 ನನಗೆ 2 ಕ್ಯಾರೆಕ್ಟರ್ಸ್ನ ರಿಮೂವ್ ಮಾಡಿ ಇದನ್ನು ಹಾಕ್ಲಿಕ್ಕೆ ಹೇಳಿದ್ದೀನಿ. ಅದಕ್ಕೆ ಅದು 3 ಕ್ಯಾರೆಕ್ಟರ್ ಸ್ಟಾರ್ಟ್ ಆಗಿದೆ. 3ಇಂದ ಸ್ಟಾರ್ಟ್ ಆಗಿ ಅಲ್ಲಿ ನನಗೆ G ಆ್ಯಂಡ್ Hನ ಬದಲಾಗಿ ನನಗೆ @ ಅನ್ನೋದನ್ನು ರೀಪ್ಲೇಸ್ ಮಾಡಿದೆ. ಗೊತ್ತಾಯ್ತಾ. ಸೊ ನಮಗೆ ಇಲ್ಲಿ ಓನ್ಲಿ 1 ಕ್ಯಾರೆಕ್ಟರ್ ಮಾತ್ರ, ಆ ಪ್ಲೇಸಲ್ಲಿರೋ 1 ಕ್ಯಾರೆಕ್ಟರ್ ಮಾತ್ರ ಬದಲಾಗಿ ಇದು ಬರಬೇಕಂತ ಕೊಟ್ಟಾಗ ಮಾತ್ರ ಸೊ ನಮಗೆ ಆ ಪ್ಲೇಸಲ್ಲಿ Gನ ಮಾತ್ರ ತೆಗೆದುಬಿಟ್ಟು ನನಗೆ @ ಅನ್ನೋದನ್ನು ಕೊಡುತ್ತೆ. ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.